ಏನಾಯ್ತು ಮಾವ? ಏನಿಲ್ಲ ಪಾರು, ಮಾಮೂಲಿ ಬಿಕ್ಕಳಿಕೆ ಆಟಯ. ಬಿಕ್ಕಳಿಕೆನೆ. ನನ್ನ ಡಾಕ್ಟ್ರು ಆದರೂ ಸುಮ್ಮನೆ ಹೇಗೆ ಕೇಳ್ತೀನಿ, ಇಷ್ಟೊತ್ತಲ್ಲಿ ನಿನ್ನ ಯಾರು ನೆನ್ಸ್ಕೊಳ್ತಿರ್ಬೋದು? ಅದೇ ನಂಗೂ ಗೊತ್ತಾಯ್ತಿಲ್ಲ. ನೆನ್ಪು ಮಾಡ್ಕೊಳ್ಳೋ ಅಂಥವ್ರು ಯಾರು ಇಲ್ವಲ್ಲ ಮಾವ ನಿಂಗೆ? ಅಯ್ಯೋ ಪಾರು, ನಾ ಕಾಲೇಜಿಗೆ ಹೋಯ್ತಿದ್ದಾಗ ರಂಗಲಿ ಬಿಡಕ್ಕೆ ಅಂತ, ತುಳಸಿ ಕಟ್ಟೆ ಪೂಜೆ ಮಾಡಕ್ಕೆ, ಈ ಹಪ್ಳ ಸಂಡಿಗೆ ಎಲ್ಲ ಒಣಗಾಕಕ್ಕೆ ಅಂತ ಹೆಣ್ಣೈಕ್ಲೆಲ್ಲ ನೆಪ ಮಾಡ್ಕೊಂಡು ಆಚೆ ಬರೋರು. ಇನ್ನು ಕಾಲೇಜಿಗೆ ಹೋದ್ರಂತೂ ಕವಿತಾ, ಸರಿತಾ, ಕಮಲ, ವಿಮಲ, ರೂಪ, ದೀಪ, ಪುಷ್ಪ ಅಂತ ಹುಡುಗಿರೆಲ್ಲ ಮ್ಯಾಲ ಬೀಳೋರು. ಅದ್ರಲ್ಲಿ ಯಾರಾನು ನೆನ್ಸ್ಕತಿರ್ಬೋದು, ಇಲ್ಲ ಎಲ್ರು ಒಟ್ಟಿಗೆ ನೆನ್ಸ್ಕತಿರ್ಬೋದು. ಮಾವ, ನೀನ್ ಕಾಲೇಜ್ಗೆಲ್ಲ ಹೋಗಿದ್ಯಾ? ಪೂಸಿ ಬಿಟ್ಟೆ ಪಾರು. ನಿನ್ನ ಮತ್ತೆ ಹುಡುಗಿರು? ಆ ಬೂಸಿಲಿ ಇದು ಒಂದು ಬೂಸಿಯ. ನಮ್ಗೆಲ್ಲ ಯಾರು ಬೀಳ್ತಾರ ಪಾರು? ಅದೇ ಅನ್ಕೊಂಡೆ, ನನ್ನ ನೆನ್ಸ್ಕೊಳ್ಳೋದಕ್ಕೆ ಸಿದ್ದು ಆದ್ರೂ ಇದ್ದಾನೆ, ನೀನು ನೆನ್ಸ್ಕೊಳ್ಳೋದಕ್ಕೆ ಯಾರು ಇಲ್ವಲ್ಲ ಅಂತ. ನಿನ್ನ ಪ್ರೀತಿಸೋರು ನಿನ್ ಸುತ್ತಮುತ್ತನೇ ಇದ್ದಾರೆ, ಆದ್ರೂ ಪಿಕ್ಲಿಕ್ಕೆ ಯಾಕೆ ಅಂತ ಡೌಟ್ ಆಯ್ತು. ಹೋಗ್ಲಿ ಬಿಡು, ನೀರ್ ಕುಡಿ. ಮಾವ, ಸಿದ್ದು ಬಗ್ಗೆ ಏನಾದರೂ ಗೊತ್ತಾಯ್ತಾ? ಅಯ್ಯೋ ಬ್ಯಾಡ ಅಂತ ಅನ್ಕೊಂಡಿರೋ ವಿಷಯನೇ ಕೇಳ್ತವಳಲ್ಲ ಮಾದೇಶ್ವರ, ನಾನು ಏನಂತ ಹೇಳಿ? ಇಲ್ಲ ಪಾರು, ಅದು ಹೊಸಿ ಕೆಲಸ ಬಂದ್ಬಿಡ್ತು, ವರ್ಕ್ ಆಗ್ಲಿಲ್ಲ. ಇನ್ನೊಂದ್ಕಿಂತ ಹೋಯ್ತೀನಿ. ಮಾವ, ಒಂದ್ ಕೆಲಸ ಮಾಡು, ನೆಕ್ಸ್ಟ್ ಟೈಮ್ ನೀನು ಹೋಗುವಾಗ ನನ್ನನ್ನು ಕರಿ, ನಾನು ಜೊತೆಲೇ ಬರ್ತೀನಿ. ಬೇಡ ಪಾರು, ನಿಂಗೆ ಯಾಕೆ ಸುಮ್ಕೆ ತೊಂದ್ರೆ? ನಾನಿವ್ನಲ್ಲ, ನಾನೇ ಹುಡುಕ್ತೀನಿ, ನೀನ್ ತಲೆ ಕೆಡ್ಸ್ಕೊಬೇಡ. ಮಾವ, ನಿನಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ. ನಾನು ಯಾವತ್ತೂ ಏನು ಕೇಳಿದ್ರು ನೀನು ಇಲ್ಲ, ಆಗಲ್ಲ ಅಂತ ಹೇಳೇ ಇಲ್ಲ. ನನ್ಗೇನು ಕೇಳಿದ್ರು ನೀನು ಹೂ ಅಂತಾನೆ ಅಂದಿದ್ಯಾ. ಸಿದ್ದು ಜೊತೆ ಮದುವೆ ಮಾಡಿಸು ಅಂದೆ, ಹೂ ಅಂದೆ. ನಮ್ಮಿಬ್ರು ಮದುವೆ ಆದಮೇಲೆ ನಾನು ಸಿದ್ದು ಜೊತೆ ಹೋಗ್ತೀನಿ ಅಂದೆ, ಅದಕ್ಕೂ ಹೂ ಅಂದೆ. ಡಿವೋರ್ಸ್ ಬೇಕು ಅಂದೆ, ಅದಕ್ಕೂ ಹೂ ಅಂದೆ. ಈಗ ನನ್ನ ಸಿದ್ದುನ ಒಂದು ಮಾಡಿಸ್ಕೊಂತಿದ್ದೀನಿ, ಅದಕ್ಕೂ ಹೂ ಅಂತಿದ್ಯಾ. ನೀನು ನಿಜವಾಗ್ಲೂ ಗ್ರೇಟ್ ಮಾವ. ಒಂದಂತೂ ನಿಜ ಮಾವ, ನನಗೆ ಸಿದ್ದು ಸಿಕ್ಕಿ ನಾನು ಅವನ್ನ ಮದುವೆ ಆಗಿ ಸಂಸಾರ ಮಾಡ್ತಿದ್ರು